India 167. ಜೈ ಹಿಂದ್ ಮಕ್ಕಳೇ, ಕುತ್ಕೊಳ್ಳಿ. ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಇತ್ತಲ್ಲ, ಶಾಲೆಗೆ ಯಾರ್ಯಾರು ಬಂದಿಲ್ಲ? ನಾನ್ ಬಂದಿಲ್ಲ. ನೀನೇನಕ್ಕೆ ಬಂದಿಲ್ಲಮ್ಮ? ನಿನ್ನೆ ನಾವು ಫಿಲ್ಮ್ ನೋಡಕ ಹೋಗಿದ್ದೆ, ಅದಕ್ಕೆ ಶಾಲೆಗೆ ಬಂದಿಲ್ಲ. ಫಿಲ್ಮ್ಗೆಲ್ಲ ಹೋಗ್ಬಾರ್ದು, ಶಾಲೆಗೆ ಬರ್ಬೇಕಾಯ್ತಾ? ಆಯ್ತ್ರಿ ಮ್ಯಾಮ್. ನೀನೇನಕ್ಕೆ ಬಂದಿಲ್ಲಮ್ಮ? ಮ್ಯಾಮ್, ನಾನು ಇವಳು ಮೂವರು ಸೇರಿ ಶಾಸ್ತ್ರ ಗುಡ್ಡಕ್ಕೆ ಫೋಟೋ ಶೂಟ್ಗೆ ಹೋಗಿದ್ದೆ. ಮ್ಯಾಮ್, ಫೋಟೋ ಶೂಟ್ ತುಂಬಾನೇ ಚೆನ್ನಾಗಿತ್ತು. ಸೂಪರ್. ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಇದ್ರೆ ಫಿಲ್ಮ್ಗೆ ಫೋಟೋ ಶೂಟ್ಗೆ ಹೋಗ್ತಾರಾ? ಕಡ್ಡಾಯವಾಗಿ ಶಾಲೆಗೆ ಬರ್ಬೇಕಾಯ್ತಾ? ಅಯ್ಯೋ, ನಾನು ನಿಮ್ಮನ್ನೇ ಮಾಡ್ತಾರಲ್ಲ, ನೀವೇನಕ್ಕೆ ಬಂದಿಲ್ಲ? ಮ್ಯಾಮ್, ನಿನ್ನೆ ನನ್ನ ಕುಟುಂಬ ಮತ್ತು ಅವ್ರ ಕುಟುಂಬ ಸೇರಿ ದೇವಸ್ಥಾನಕ್ಕೆ ಹೋಗಿದ್ವಿ, ಅದಕ್ಕೆ ಬರ್ಲಿಲ್ಲ. ಬಂದಾದ್ರೆ ಏನ್ ಮಾಡೋದು, ಕ್ಲಾಸಸ್ ನಡೀತಿರ್ಲಿಲ್ಲ. ಹೌದು ಮ್ಯಾಮ್. ಹಂಗೆ ಕಂತೀರಾ? ಎಷ್ಟೋ ಜನ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಎಷ್ಟೋ ಮಕ್ಕಳು ಅನಾಥರಾಗಿದ್ದಾರೆ. ಎಷ್ಟೋ ಮಹಿಳೆಯರು ವಿಧವೆಯಾಗಿದ್ದಾರೆ. ಎಷ್ಟೋ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಆ ಕೆಂಪು ಮೂತಿಗಳ ಗುಲಾಮಿತನದಿಂದ ನಾವು ಮುಕ್ತರಾಗಿ ಸ್ವಾತಂತ್ರ್ಯರಾಗಿದ್ದೇವೆ. ನಿಮಗೇನು ಗೊತ್ತು ಹಿಂದಿನ ಕಥೆಯವನ್ನೇ? ತಪ್ಪಾಯ್ತು ಮ್ಯಾಮ್. ಇನ್ ಮುಂದೆ ಯಾವುದೇ ದೇಶದ ಹಬ್ಬ ಬರಲಿ, ನಾವು ಕಡ್ಡಾಯವಾಗಿ ಶಾಲೆಗೆ ಬರ್ತೇವೆ. ನಮ್ಮ ದೇಶಕ್ಕಾಗಿ ನಾವು ಪ್ರಾಣವನ್ನೇ ಕೊಡುತ್ತೇವೆ. ಆಯ್ತು ಮಕ್ಕಳೇ, ಬನ್ನಿ ನಾವೆಲ್ಲರೂ ಸ್ವಾತಂತ್ರ್ಯದ ಹಿಂದಿನ ಕಣ್ಣೀರ ಕಥೆಯನ್ನು ನೋಡೋಣ. ಸರಿ ಮ್ಯಾಮ್. ಭಾರತಾಂಬೆ ಮುಕ್ತಿಗಾಗಿ ನಡೆದ ಹೋರಾಟ ರೋಚಕವಾದದ್ದು. ಭಾರತೀಯರು ತಮ್ಮ ಮಾತೃಭೂಮಿಯ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಜೀವನವನ್ನೇ ಸಮರ್ಪಿಸಿ ಬಲಿದಾನಗೈದರು. ಇದರ ಬಿಜಾಪುರವೆಂಬಂತೆ ಬ್ರಿಟಿಷರ ವಿರುದ್ಧ ಮೊದಲ ಸಿಡಿದೆದ್ದ ಸಂಸ್ಥಾನವೆಂದರೆ ನಮ್ಮ ಕನ್ನಡ ನಾಡಿನ ಕಿತ್ತೂರು ಸಂಸ್ಥಾನ. 1857ರಲ್ಲಿ ನಡೆದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟಿಷ್ ಸಮಾಜದ ಬುಡವನ್ನೇ ಅಲುಗಾಡಿಸಿತ್ತು. ಬ್ರಿಟಿಷರು ಜಾರಿಗೆ ತಂದ ಕ್ರೂರ ಕಾನೂನುಗಳಾದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಸಹಾಯಕ ಸೈನ್ಯ ಪದ್ಧತಿ, ನಿಶಸ್ತ್ರೀಕರಣ ಎಂಬ ಕಾನೂನುಗಳ ವಿರುದ್ಧ ಭಾರತೀಯದ ಎಲ್ಲ ಸಂಸ್ಥಾನಗಳ ಅರಸರು ಹಾಗೂ ರಾಷ್ಟ್ರವ್ಯಾಪಿಯು ಸಶಸ್ತ್ರ ಹೋರಾಟ ನಡೆಸಿ ಬ್ರಿಟಿಷರಿಗೆ ಭಾರತೀಯರ ಶೌರ್ಯದ ಪರಿಚಯ ಮಾಡಿಕೊಟ್ಟರು. ಇಲ್ಲಿ ನೋಡಿ ಬಾಗಲಕೋಟೆಯ ಮುಧೋಳ ತಾಲೂಕಿನ ಹಲಗಲಿಯ ಶೂರಬೇಡರು 1857ರ ಶಸ್ತ್ರಾಸ್ತ್ರ ಕಾಯ್ದೆಯ ವಿರುದ್ಧ ದಂಗೆ ಎದ್ದು ತಮ್ಮ ಪ್ರಾಣಾರ್ಪಣೆ ಮಾಡಿದರು. ನೋಡಿ ಈ ಮನಕಲಿಕುವ ದೃಶ್ಯ. Soldiers, see what they are doing. Let us move and see. Follow me. You bloody Indians, surrender your arms. ಸರ್ಕಾರಕ್ಕೆ ಅರ್ಪಿಸಿ. ಯಾಕಲೇ ಪರಂಗಿನಾಯಿ, ನಮ್ಮ ನಾಡಿಗೆ ಬಂದು ನಮ್ಮ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಂತಿ ಸೊಕ್ಕೇನ ಮಗನಿಂದ. ಬ್ರಿಟಿಷ್ ಕುಂದಿ ಹತಾರಗಳು ನಮ್ಮ ಸ್ವಾಭಿಮಾನದ ಸಂಕೇತ. ನಮ್ಮ ಜೀವನದ್ರು ನಾವು ನಿಮ್ಮ ಬೆದರಿಕೆಗೆ ಹೆದರುವ ರಕ್ತ ನಮ್ಮದಲ್ಲ. ಬೇಕಿದ್ರೆ ಜೀವ ಕೊಡ್ತೀವಿ, ಆದ್ರೆ ಶಸ್ತ್ರ ಕೊಡಂಗಿಲ್ಲ. Is it? You will not surrender your arms. ಅವರಿಗೆ ಬೇಕಾಗಿ ನಿಮ್ಮೆಲ್ಲ ಸುಟ್ಟುಕೊಂಡು ಹಾಕ್ತೀನಿ. ಅಲ್ಲಿ ತನಕ ನಾವೇನು ಸುಮ್ಮನೆ ಕೊಡ್ತಾ ಅನ್ಕೊಂಡೇನಲ್ಲೇ? ಯುದ್ಧ ಅಂದ್ರೆ ನಮಗೆ ಆಟ ಇದ್ದಂಗ. ನಮ್ಮನ್ನು ಮಣಿಸಿ ಲಾಭ ಪಡೆಯೋದು ನಿಮ್ಮ ಭ್ರಮೆ. ಬರಲ್ಲ, ಇವತ್ತು ನಿಮ್ಮ ರಕ್ತ ಹರಿಸಿ ನಮ್ಮ ಭೂತಾಯಿಯ ಪೂಜೆ ಮಾಡ್ತೀವಿ. ಅಮ್ಮ ಅಮ್ಮ, ಏನಮ್ಮ? ಅಲ್ಲಿ ಯಾರೋ ಬಂದಿದ್ದಾರೆ ನೋಡಮ್ಮ. You both soldiers, go and shoot them. You both go and hang their hands. ಅಲ್ಲಿ ಕಾಣಲಾಗ ಸೈಡಿಗೆ ಸರ್ಕ್ ಮಾಡು. ಅದ ಸರಿ. ಯಾಕಲೇ ಬಿಡಿಸ್ಕೊಂಡಿ? ನಮ್ಮ ಅಣ್ಣಂದನ್ನೇ ಬಂಧಿಸಿ ನೀನು. ನಿನಗೆ ಹೆಂಗ್ ಗೊತ್ತು ಭಾರತ ತಾಕತ್ತು? ಅಯ್ಯೋ ಅಯ್ಯೋ ಅಮ್ಮ ಅಮ್ಮ, ಅಯ್ಯೋ ಅಮ್ಮ ಅಮ್ಮ, ಯಾಕೆ ಕೆಂಪು ಮುತ್ತಿನ ಮಮ್ಮನನ್ನು ಹೀಗೆ ಬೀಸಿದ್ದೀಯಾ? ಅಯ್ಯೋ ಗೋ ಶೋ.
ವೆಂಕಟಪ್ಪ ನಾಯಕ ಕೊಟ್ಟ ಖಡಕ್ ಉತ್ತರ ಕೇಳಿ. I will not allow any British to enter in my land. I will fight until my death. ನನ್ನ ಈ ಭೂಮಿಯ ಮೇಲೆ ಈ ಬ್ರಿಟಿಷ್ ನೇಳು ಕೂಡ ನಾನು ಬೀಳಲು ಬಿಡುವುದಿಲ್ಲ. ನನ್ನ ರಕ್ತದ ಕಣ ಕಣವನ್ನು ಈ ಭೂಮಿಗೆ ಅರ್ಪಿಸುತ್ತೇನೆ. Soldier, shoot him! ಬೋಲೋ ಭಾರತ್ ಮಾತಾ ಕಿ ಜೈ! ಹೀಗೆ ಮೋಸದಿಂದ ವೆಂಕಟಪ್ಪ ನಾಯಕನನ್ನು ಕೊಲ್ಲುವರು. ಹೀಗೆ ಸಾವಿರಾರು ಜನರು ಈ ಮಾತೃಭೂಮಿಯ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿ ಈ ಸ್ವಾತಂತ್ರ್ಯ ಹೋರಾಟದ ಯಜ್ಞದಲ್ಲಿ ಸಮಿತೆಯಂತೆ ಉರಿದು ಹೋದರು. 20ನೇ ಶತಮಾನದ ಆರಂಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ದಿಕ್ಕು ಬದಲಾಯಿತು. 1916ರಲ್ಲಿ ಹೋಮ್ ರೂಲ್ ಆಂದೋಲನ, 1920ರಲ್ಲಿ ಅಸಹಕಾರ ಚಳುವಳಿ,